ಎಲ್ಲ ಥಿಯೇಟರ್ಗಳಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಮಾರ್ನಿಂಗ್ ಶೋ ನೋಡಿದವರು ನೋಡಿ, ಮಾರ್ನಿಂಗ್ ಶೋ ನೋಡ್ಕೊಂಡು ಅಮ್ಮ ಹೆಂಗ ಅನಿಸ್ತು? ತುಂಬಾ ಚೆನ್ನಾಗಿದೆ. ಹೇಳದ್ನಲ್ಲ, ಹಾಲಿವುಡ್ ಸಿನಿಮಾಕ್ಕಿಂತ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ ಹೇಳದ್ನಲ್ಲ, ನಮ್ಮ ಪ್ರೇಕ್ಷಕರಿಗೆ ಮನ ಮುಟ್ಟುವಂತ, ಆಮೇಲೆ ಈಗಿನ ಜನರೇಷನ್ ಯೂತ್ಗೆ ತುಂಬಾ ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಪ್ರೀತಿ ಅಂದ್ರೆ ಏನು, ಆ ಪ್ರೀತಿನಲ್ಲಿ ಎಷ್ಟು ಅಡಗಿದೆ, ಆ ಪ್ರೀತಿ ಅನ್ನೋದಕ್ಕೆ ಒಂದು ಪುಟಾಣಿ ಒಂದೇ ಒಂದು ಸೀರೆಯಿಂದ ಎಷ್ಟು ಪ್ರೀತಿ ಬೆಳೆಯುತ್ತೆ ಅನ್ನೋದಕ್ಕೆ ಒಂದು ತುಂಬಾ ಚೆನ್ನಾಗಿ ಲಕ್ಷಕರವರು ಡೈರೆಕ್ಷನ್ ಮಾಡಿ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಸ್ಟೋರಿನೂ ಅಷ್ಟೇ ಚೆನ್ನಾಗಿದೆ. ಹೇಳದ್ನಲ್ಲ, ಯಾರೇ ಪ್ರೇಕ್ಷಕರು ಬಂದ್ರು ಕೂಡ ಯಾರಿಗೂ ಮೋಸ ಆಗಿದಂತ ಒಂದು ಮನ ಮುಟ್ಟುವಂತ ಒಂದು ಪ್ರೀತಿಯ ಕಾಣಿಕೆ ಸಂಜು ವೆಟ್ಸ್ ಗೀತಾ. ಒಳ್ಳೆ ಪಿಕ್ಚರ್, ಪ್ರತಿ ಒಬ್ರು ಬಂದು ನೋಡ್ಬೇಕು. ನಿಜವಾಗ್ಲು ಸ್ವಿಟ್ಜರ್ಲ್ಯಾಂಡೇ ಆಗ್ಲಿ, ಯಾವುದೇ ಆಗ್ಲಿ, ಯಾವುದಕ್ಕೂ ನಮ್ಮ ಕರ್ನಾಟಕದ ಪ್ರೊಡ್ಯೂಸರ್ ಆಗ್ಲಿ ಡೈರೆಕ್ಟರ್ ಆಗ್ಲಿ ಕಡಿಮೆ ಇಲ್ಲ ಅನ್ನೋ ತರ ರೀತಿಯಲ್ಲಿ ತೋರಿಸಿದ್ದಾರೆ. ಬಟ್ ಪ್ರತಿಯೊಬ್ರು ಕೂಡ ಅದೇ ಎಷ್ಟೋ ಜನಕ್ಕೆ ಸ್ವಿಟ್ಜರ್ಲ್ಯಾಂಡ್ ಹೋಗಕ್ಕಾಗಲ್ಲ, ಇಲ್ಲಿ ಬಂದು ನೋಡಿದ್ರೆ ಪ್ರತಿಯೊಂದು ಸೀನರಿಗಳು ತುಂಬಾ ಚೆನ್ನಾಗ್ತಿದ್ದಾರೆ. ಒಂದೊಂದು ಫ್ರೇಮ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಮ ಎದುರಲ್ಲೇ ನಿಮ್ಮ ಸಿನಿಮಾ ಹೊಗಳ್ತಾ ಇದ್ದಾರೆ ಸರ್, ಏನ್ ಹೇಳ್ತೀರಾ? ಖುಷಿ ಆಗ್ತದೆ ನನಗೆ. ಯಾವಾಗ್ಲೂ ಏನ್ ಆಸೆ ಅಂದ್ರೆ ಹೆಣ್ಮಕ್ಳು ಬಂದು ಯಾವುದೇ ಮುಜುಗರ ಇಲ್ಲ ಅಂದ್ರೆ, ನನ್ನ ತಾಯಿಗೆ ನಾನು ಯಾವುದೇ ಮುಜುಗರ ಇಲ್ಲ, ನನ್ನ ತಂಗಿಗೆ ಯಾವುದೇ ಮುಜುಗರ ಆಗದಿರೋ ನಾನು ಸಿನಿಮಾ ತೋರಿಸ್ಬೇಕು ಅನ್ನೋದೇ ನನ್ನ ಆಸೆ. ಸೊ ನೋಡಿ, ಒಬ್ಬ ತಾಯಿ ಎಷ್ಟು ಸಂತೋಷವಾಗಿ ಹೇಳ್ತಾ ಇದ್ದಾರೆ. ಇಡೀ ಫ್ಯಾಮಿಲಿ ಕೂತ್ಕೊಂಡು ಪ್ರೀತಿ ಅಂದ್ರೆ ಏನು, ಭಾವನೆ ಅಂದ್ರೆ ಏನು, ಆ ಬಂಧನ ಅಂದ್ರೆ ಏನು, ಒಂದು ಬಂಧನ ವಿಷ್ಣುವರ್ಧನ್ ಸರ್ ಸಿನಿಮಾ ನೆನಪಿಸುವಂತ ಒಂದು ಸಿನಿಮಾ ಸಂಜು ವೆಟ್ಸ್ ಗೀತಾ ಪಾರ್ಟ್ 2. ಗಂಡ ಹೆಂಡತಿ ಬಂಧನ ಎಷ್ಟು ಚಿರಿಟ ತೆಗೆದಿರೋದು ಮಾತ್ರ ಹೆಂಡತಿಗೋಸ್ಕರ ಗಂಡ ಯಾವ ತ್ಯಾಗ ಮಾಡ್ತಾರೆ ಅನ್ನೋದು. ಹೌದು, ಇಲ್ಲಿ ಹೆಂಡತಿಗೋಸ್ಕರ ಒಬ್ಬ ಗಂಡ ಎಷ್ಟು ತ್ಯಾಗ ಮಾಡ್ತಾನೆ, ಮಕ್ಕಳಿಗೋಸ್ಕರ ಒಬ್ಬ ತಂದೆ ಎಷ್ಟು ತ್ಯಾಗ ಮಾಡ್ತಾನೆ. ಭಾವನೆಗಳು ಅಂದ್ರೆ ಅದೆಷ್ಟು ಸುಂದರವಾಗಿರುತ್ತೆ, ಆ ಬಂಧನಗಳು ಅದೆಷ್ಟು ಸುಂದರವಾಗಿರುತ್ತೆ. ಒಳ್ಳೆ ಮ್ಯೂಸಿಕ್ ಜೊತೆ, ಒಳ್ಳೆ ಫೋಟೋಗ್ರಫಿ ಜೊತೆ, ಒಳ್ಳೆ ಪರ್ಫಾರ್ಮೆನ್ಸ್ ಜೊತೆ. ನಿಮಗೆ ಸ್ವಿಟ್ಜರ್ಲ್ಯಾಂಡ್ ನ ಅಮ್ಮ ಹೇಳಿದಂಗೆ ಹೋಗಿ ನೋಡೋದೇ ಬೇಡ. ಸೌಂದರ್ಯ ಸೈಲಕ್ಕೆ ಎರಡು ಕಣ್ಣು ಸಾಲ. ನಿಜವಾಗ್ಲೂ ನಾವು ಅಲ್ಲೇ ಇದೀವಿ ಅನ್ನೋ ತರ ಫೀಲ್ ಆಗುತ್ತೆ. ಸಂಜು ಗೀತಾ 3 ಏನಾದ್ರು ಖಂಡಿತ ಇದನ್ನ ನೋಡಿದ್ರೆ ನಂಗೆ 3 ತೆಗಿಬೇಕು ಅನ್ಸುತ್ತೆ. ಥ್ಯಾಂಕ್ ಯು ಸಂಜು ವೆಟ್ಸ್ ಗೀತಾ ಪಾರ್ಟ್ 3 ತೆಗಿಲೇಬೇಕು. ಯಾಕೆಂದ್ರೆ ಇದು ನನ್ಗೆ ಬಹಳ ಇನ್ಸ್ಪೈರ್ ಮಾಡಿದೆ. ನಾನೇ ಫಸ್ಟ್ ಟೈಮ್ ಸಿನಿಮಾ ನೋಡ್ತಾ ಇರೋದು ಇವತ್ತೇ. ನಾನು ಡೈರೆಕ್ಟರ್ ಆಗಿದ್ರು ಫೈನಲ್ ಸಿನಿಮಾನ ಎಲ್ಲ ಫೈನಲ್ ಮಾಡಿಬಿಟ್ಟಿದ್ದೆ. ಇವತ್ತೇ ಫಸ್ಟ್ ನೋಡಿದೆ, ಆಡಿಯನ್ಸ್ ಆಗಿ ನೋಡಿದೆ. ಅಣ್ಣ ಅಮ್ಮ ಹೇಳ್ದಂಗೆ ಯಾವ ಭಾಷೆಗೂ ನಾವು ಕಮ್ಮಿ ತೆಗೆದಿಲ್ಲ. ಒಂದು ಮೇಕಿಂಗ್ ಆಗ್ಬೋದು, ಅದರ ಕ್ವಾಲಿಟಿ ಆಗ್ಬೋದು, ಹಿಂದಿ, ಬಾಲಿವುಡ್, ಟಾಲಿವುಡ್, ಕಾಲಿವುಡ್ ಎಲ್ಲರ ಸರಿ ಸಮಾನವಾಗಿ ನಾವು ಪಿಕ್ಚರ್ ತೆಗೆದಿದ್ದೀವಮ್ಮ. ಸೂಪರ್ ಅಂತ ಹೇಳ್ತೀವಲ್ಲ, ಹೇಳೋದಕ್ಕೆ ಪದಗಳೇ ಸಾಲದು. ಯಾಕೆ ಅಂದ್ರೆ ಅಷ್ಟು ಚೆನ್ನಾಗಿದೆ. ಎಲ್ಲೂ ಒಂಚೂರು ಫೇಲ್ಯೂರ್ ಆಗಿಲ್ಲ. ಎಲ್ಲೂ ಕೂಡ ಹೇಳಿದ್ನಲ್ಲ ಅವಾಗಲೇ, ಲೋಪ ದೋಷಗಳು ಎಲ್ಲೂ ಕಾಣಲಿಲ್ಲ ನನಗೆ. ತುಂಬಾ ಚೆನ್ನಾಗಿದೆ. ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡಿದ್ದೀರಾ ಅದನ್ನ, ನಿಜವಾಗ್ಲು. ಯಾಕೆಂದ್ರೆ ಎಲ್ಲರೂ ನೋಡುವಂತ ಪಿಕ್ಚರ್, ಎಷ್ಟೊತ್ತಾದ್ರೂ ಆಗ್ಲಿ ಇನ್ನು ಪೂರ್ತಿ ನೋಡ್ಕೊಂಡೇ ಹೋಗ್ಬೇಕು ಅಂತ ಎತ್ತೋಗಲ್ಲ ಎಲ್ಲೂ ಯಾರು ಮಧ್ಯದಲ್ಲಿ. ಅಷ್ಟು ಚೆನ್ನಾಗಿದೆ. ಬಹಳ ಎಲ್ಲರೂ ಹೇಳ್ತಾರೆ ಬನ್ನಿ ನಮಾಜ್ ಹಾಕಿ ನಿಮ್ಮ ನಮಾಜ್ ನೆನ್ಪಂದ್ಬಿಡುತ್ತೆ. ಎಲ್ಲರೂ ಬಂದು ಸಿನಿಮಾ ನೋಡ್ರಿ. ಜೈ ಕರ್ನಾಟಕ ಮತ್ತೆ ಜೈ ಹಿಂದ್. ಜೈ ಕರ್ನಾಟಕ ಜೈ ಹಿಂದ್. ಒಂದೇ ಮಾತು ಅಣ್ಣ, ಲಾಸ್ಟ್ ಒಂದೇ ಒಂದು ಮಾತು. ನಾವೆಲ್ಲರೂ ಆಡ್ತಿರ್ತೀವಿ ಗೇಮು, ನಾವೆಲ್ಲರೂ ಆಡ್ತಿರ್ತೀವಿ ಗೇಮು. ಪ್ಲೀಸ್ ಯಾವತ್ತೂ ಅಳ್ಸಕ್ ಹೋಗ್ಬೇಡಿ. ನಮ್ಮ ರಚಿತಾ ರಾಮು ಅಳಿಸ್ಬೇಡಿ ಅಣ್ಣ. ಅವ್ರು ಅಲ್ಲೂ ನೋಡಕ್ಕಾಗಲ್ಲ, ನಾವೆಲ್ಲ ಫ್ಯಾನ್ಸು. ಜೀವನದಲ್ಲಿ ಈ ಲವ್ ಸ್ಟೋರಿ ಬರೋದು ತುಂಬಾ ರೇರು. ಒಳ್ಳೆ ಲವ್ ಸ್ಟೋರಿ ಬಂದಿದೆ, ಖುಷಿ ಪಡ್ಕೊಂಡು ಹೋಗಿ. ಜೈ ಗಣಪತಿ ಜೈ ಹಿಂದ್. ಸೂಪರ್ ಸಿನಿಮಾ. ಥ್ಯಾಂಕ್ ಯು. ಇಲ್ಲ ನವಾಜ್ ಒಳ್ಳೆ ಮಾತಿತ್ತು. ಇದು ಕನ್ನಡದ ಮತ್ತೊಂದು ರೋಮಿಯೋ ಜೂಲಿಯಟ್, ಕನ್ನಡದ ಟೈಟಾನಿಕ್ ಅಂತ ಹೇಳ್ಬೋದು. ರಚಿತಾ ರಾಮ್ ಅವರು, ಶ್ರೀನಗರ ಗಿಡ್ಡಿ ಅವರು ಬಹಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಆಮೇಲೆ ಇಡೀ ಕ್ರೂ, ಇಡೀ ಫ್ಯಾಮಿಲಿ ಬಂದು ಕೂತ್ಕೊಂಡು ಅಚ್ಚುಕಟ್ಟಾಗಿ ನೋಡಿ ಸೌಂದರ್ಯನ ಸೌದು. ಸ್ವಿಟ್ಜರ್ಲ್ಯಾಂಡ್ ಹೋಗೋರೆಲ್ಲ ಸಂಜು ವೆಟ್ಸ್ ಗೀತಾ ಬಂದ್ಬಿಟ್ರೆ ಎಂಜಾಯ್ ಲೈಫ್, ಎಂಜಾಯ್. ಬುಕ್ your tickets right away. Love you all, great. Part 3 ಕೂಡ ಚಿತ್ರನೇ. $2 ಲಕ್ಷ 10 ಲಕ್ಷ ಉಳಿಸ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ ನೋಡ್ಬೋದು. ಥ್ಯಾಂಕ್ ಯು. 200 ರೂಪಾಯಿ. ಥ್ಯಾಂಕ್ ಯು. ಇಂಟರ್ವ್ಯೂ ಅಲ್ಲಿ ನಾಕ್ಷೇಕರ್ ಅವ್ರು ಮಾಡ್ತಾರೆ ಬಾಡಿ ಆಕ್ಟಿವೇಶನ್, ಬಟ್ ಎಂಡ್ ಆದ್ಮೇಲೆ ನಿಮ್ಗೆ ಆಗುತ್ತೆ ಫುಲ್ ಮೋಟಿವೇಶನ್.
ಇದನ್ನ ಆಕ್ಟಿವೇಶನ್ ಮೋಟಿವೇಶನ್ ಥ್ಯಾಂಕ್ ಯು. ಇಲ್ಲಿ ನಾವು ನಮ್ಮ ಮಹಾತ್ಮ ಅಪ್ಪು ಸರ್ ಅವರ ಹೆಸರನ್ನ ಬಳಸ್ಕೊಂಡಿದ್ದೀವಿ. ಅವರನ್ನ ನೆನೆಸ್ಕೊಳ್ಳೋದು, ಅವರಿಗೆ ಈ ಸಿನಿಮಾನ ಡೆಡಿಕೇಟ್ ಮಾಡ್ಬೇಕು. ಯಾಕೆಂದ್ರೆ ಈಸ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ಅಪ್ಪು ಸರ್. ನನ್ನನ್ನು ಫಸ್ಟ್ ಟೈಮ್ ಫ್ಲೈಟ್ ಕತ್ತಿಸ್ತವ್ರು ಅವರು. ಇವತ್ತು ಒಂದು ಜೆಟ್ಟನ್ನ ಕನಸನ್ನೇ ಕಟ್ಟಷ್ಟು ಎತ್ತರಕ್ಕೆ ನನ್ನನ್ನು ಸಪೋರ್ಟ್ ಮಾಡಿ ಬೆಳೆಸಿದಂಥ ಮಹಾತ್ಮ ಅವರು. ಅವ್ರಿಗೆ ಈ ಸಿನಿಮಾನ ಡೆಡಿಕೇಟ್ ಮಾಡಿದ್ದೀವಿ. ಹಾಗೆ ಅವ್ರನ್ನ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ನೆನೆಸ್ಕೋತಾ ಇದ್ದೀವಿ. ಸೊ ಅದನ್ನು ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಸೊ ಎಲ್ಲ ಅಪ್ಪು ಸರ್ ಅಭಿಮಾನಿಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ, ಎಲ್ಲ ದರ್ಶನ್ ಸರ್ ಅಭಿಮಾನಿಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ, ಎಲ್ಲ ಸುದೀಪ್ ಸರ್ ಅಭಿಮಾನಿಗಳಿದ್ದೆ ನಮಸ್ಕಾರಗಳನ್ನು ಹೇಳ್ತೀನಿ. ಯಾಕೆಂದರೆ ಸುದೀಪ್ ಸರ್ ಬಂದಾಗ ಸ್ಕ್ರೀನ್ ಮೇಲೆ ಅವರು ಪಟ್ಟ ಖುಷಿ ಅಷ್ಟಿಷ್ಟಲ್ಲ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಬಂದಾಗ ಎವ್ರಿ ಆಡಿಯನ್ ವಾಸ್ ಥ್ರಿಲ್ಡ್. ನಿಜಕ್ಕೂ ಅವ್ರನ್ನ ಬಳಸ್ಕೊಳ್ಳೋ ಭಾಗ್ಯ ನಮಗೆ ಸಿನಿಮಾದಲ್ಲಿ ಸಿಕ್ಕಿದೆ. ಸೊ ಐ ಥ್ಯಾಂಕ್ ಆಲ್ ಮೈ ಸ್ಟಾರ್ಸ್ ಆ್ಯಂಡ್ ಐ ಮಿಸ್ಸಿಂಗ್ ಮೈ ಶಿವಣ್ಣ. ಆದಷ್ಟು ಬೇಗ ಬರ್ತಾರೆ. ಶಿವಣ್ಣ ಬಂದ ತಕ್ಷಣ ನಾವು ಅವರಿಗೆ ಪ್ರೀಮಿಯರ್ ಶೋನ ಹಾಕಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಮೀಟ್ ಸೂನ್ ವಿತ್ ಶಿವಣ್ಣ. ಥ್ಯಾಂಕ್ ಯು.